ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ ಅಂತ ಹೇಳಿ ಕೋರ್ಟ್ ಅದಕ್ಕೆ ತಡೆ ಕೊಡಬೇಕು ಅಂತ ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಸರ್. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಪಾಪ ಒಂದು ರಾಜಕೀಯ ಅವನ್ನ ಬಿಜೆಪಿ ಬಿಸಾಕ್ಬಿಟ್ಟಿದ್ದಾರೆ. ಕೋರ್ಟ್ ಇದೆ, ಕೋರ್ಟ್ ಏನ್ ಹೇಳ್ತದೋ ಅಂತ ಕೇಳೋಣ. ನಾಡ ಹಬ್ಬ ಇದಾಗ್ತದೆ, ಎಲ್ಲವೂ ಕೂಡ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಆಗುವಂತ ಕಾರ್ಯಕ್ರಮ. ಅವರು ಬೇರೆ ಏನು ವಿಚಾರ ಇಲ್ಲ. ದೇವಿಗೆ ಬೆಂಗಳೂರು ನಗರದ್ದು ಕಾವೇರಿಗೆ ಮೇಕೆದಾಟು ಪರ್ಮಿಷನ್ ಇಲ್ಲ ಅಂತಂದ್ರೆ ಮಾದಾಯಿ ಪರ್ಮಿಷನ್, ಕೃಷ್ಣಾ ವಾಟರ್ದು ಪರ್ಮಿಷನ್, ಸೆಂಟ್ರಲ್ ಗವರ್ಮೆಂಟ್ ಇಂದ ನರೇಗಾ ದುಡ್ಡು, ಇಂಥವೆಲ್ಲ ಸೇರಿ ಅವರು ಕೊಡಿಸ್ಲಿ. ಅದು ಬಿಟ್ಬಿಟ್ಟು ಬರೀ ಖಾಲಿ ಮಾತಾಡ್ಕೊಂಡು ಬೇರೆ ಏನಿಲ್ವಲ್ಲ. ಅದಕ್ಕೆ ಪ್ರಚಾರಕ್ಕೋಸ್ಕರ ಈಗ ಧರ್ಮಸ್ಥಳದ್ದು ಎಲ್ಲ ನಾವು ಅವ್ರಿಗೆ ನ್ಯಾಯ ಒದಗಿಸ್ಕೊಟ್ಟಿರೋರು ನಾವು. ಅವರು ಅದಕ್ಕೆ ಮುಂಚಿತವಾಗಿ ಬಹಳ ಹೈ ಸ್ಪೀಡ್ ಅಲ್ಲಿ ಹೊಟ್ಬಿಟ್ಟವ್ರು. ಬಾಯಿ ಮುಚ್ಕೊಂಡು ಅವ್ರು ಇಂಟರ್ನಲ್ 2 ಗುಂಪದು ಧರ್ಮಸ್ಥಳಕ್ಕೆ ಷಡ್ಯಂತ್ರ ಮಾಡ್ತಾ ಇರೋರು ಎಲ್ಲ ಬರೀ ಬಿಜೆಪಿ ಅವರೇ. ಈಗ ಅವ್ನ ಯಾರೋ ಬುರ್ಡೆ ಗಿರಾಕಿ ಇದಾರಲ್ಲ, ಯಾರು ಅವನು ಬಿಜೆಪಿ ಇರ್ತಾನೆ. ಅದು ಬಿಜೆಪಿ ಅಂತ ಹೇಳ್ಕೊಳಕ್ ಅವ್ರ ಕೆಲ ಆಯ್ತಲ್ಲ. ತಿಮ್ರೋಟಿ ಮತ್ತೆ ಮಟ್ಟಣ್ಣ ಯಾರಾಗ್ಲಿ ಅವರೆಲ್ಲ ಬಿಜೆಪಿ ಅವ್ರ ಹೆಸರು ಬೇಡ, ಅವರೆಲ್ಲ ಬಿಜೆಪಿ ಅವರು. ತಾನು ಮೂಲ ಇದಕ್ಕೆ ಧರ್ಮಸ್ಥಳಕ್ಕೆ ಏನಾದ್ರು ಅವಮಾನ ಅನ್ಯಾಯ ಆಗಿದೆ ಅಂತಂದ್ರೆ ಎಲ್ಲ ಬಿಜೆಪಿಯ ಕಾರ್ಯಕರ್ತರು ಆ ಸಂಘಟನೆಯಲ್ಲಿ ಇರುವಂತವ್ರು ಎಲ್ಲ ಸೇರಿ ಸರ್ ಬ್ಯಾಲೆಟ್ ಪೇಪರ್ ವಿಚಾರವಾಗಿ ಇನ್ಕ್ಲೂಡಿಂಗ್ ಲೀಡರ್ಗಳು ಸೇರಿ ಸರ್ ಬ್ಯಾಲೆಟ್ ಪೇಪರ್ ವಿಚಾರ 136 ಸಾವಿರ ಗೆದ್ದು ತೋರಿಸ್ತೀವಿ. ಈಗ ನಾನು ನಾಳೆನೋ ನಾಳಿದ್ದು ಕಾನೂನು ತಂದು ತೋರಿಸ್ತೀನಿ. ಬಿಜೆಪಿ ಅವರು ಯಾಕೆ ಮಾಡಿದ್ರು? ಬಿಜೆಪಿ ಅವರು ಅದನ್ನ ಆಕ್ಟ್ ಮಾಡ್ಬೇಕಾದ್ರೆ ಲೋಕಲ್ ಬಾಡೀಸ್ ಅಲ್ಲಿ ಬ್ಯಾಲೆಟ್ ಆರ್ ಇವಿಎಂ ಅಂತ ಮಾಡ್ರೆ ಯಾಕೆ ಮಾಡಿದ್ರು? ರಾಜ್ಯ ಚುನಾವಣಾ ಆಯುಕ್ತರು ಕೂಡ ಅದನ್ನ ಹೇಳಿದ್ದಾರೆ ಸರ್. ನಡೀರಿ, ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.